ನಾವೆಲ್ಲರೂ ಪರ್ಫೆಕ್ಟ್ ಆಗಿರಬೇಕು ಅಂತ ಆಸೆ ಪಡ್ತೀವಲ್ವಾ? ನಮ್ಮಲ್ಲಿರೋ ಸಣ್ಣ ಪುಟ್ಟ ತಪ್ಪುಗಳ ಬಗ್ಗೆ, ಕೊರತೆಗಳ ಬಗ್ಗೆ ನಮಗೆ ಒಂಥರ ನಾಚಿಕೆ. ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೊಂಡು ನಾವೇನೋ ಅವ್ರಿಗಿಂತ ಕಮ್ಮಿ ಅಂತ ಬೇಜಾರ್ ಮಾಡ್ಕೊಳ್ತೀವಿ. ನಮ್ಮಲ್ಲಿರೋ ಒಂದೇ ಒಂದು ಸಣ್ಣ ಬಿರುಕು ಕೂಡ ನಾವು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಭಾವನೆ ತಂದ್ಬಿಡುತ್ತೆ. ಆದ್ರೆ ನಿಜವಾಗ್ಲೂ ಹಾಗೇನಾ? ಬನ್ನಿ, ಈ ಯೋಚನೆಯನ್ನ ಒಂದು ಅದ್ಭುತವಾದ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಆಗಾಗ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ನಾವೇ ಒಂದು ಅಸಾಧ್ಯವಾದ ಆದರ್ಶಕ್ಕೆ ಅಂದ್ರೆ ಒಂದು ಇಂಪಾಸಿಬಲ್ ಸ್ಟ್ಯಾಂಡರ್ಡ್ಗೆ ಹೋಲಿಸ್ಕೊಳ್ತೀವಿ. ಒಂದು ಕಡೆ ನಾವು ಹೇಗಿರ್ಬೇಕು ಅಂತ ಕನಸ್ ಕಾಣ್ತೀವೋ ಆ ಒಂದು ಪರಿಪೂರ್ಣ ದೋಷರಹಿತ ರೂಪ, ಇನ್ನೊಂದು ಕಡೆ ನಮ್ಮ ನಿಜವಾದ ಸ್ವರೂಪ ಅಂದ್ರೆ ನಮ್ಮೆಲ್ಲ ಕುಂದುಕೊರತೆಗಳು, ಬಿರುಕುಗಳು, ದೌರ್ಬಲ್ಯಗಳ ಜೊತೆಗಿನ ವಾಸ್ತವ. ಹೆಚ್ಚಾಗಿ ಇದೇ ಬಿರುಕುಗಳಿಂದಲೇ ನಾವು ಕೀಳರಿಮೆ ಅನುಭವಿಸ್ತೀವಿ. ಆದರೆ ಒಂದ್ಸಲ ಯೋಚನೆ ಮಾಡಿ, ನಮ್ಮ ಈ ಕೊರತೆಗಳಿಗೇನಾದ್ರೂ ಒಂದು ಉದ್ದೇಶ ಇದ್ರೆ, ನಮ್ಮ ದೌರ್ಬಲ್ಯಗಳೇ ನಮ್ಮ ಅತೀ ದೊಡ್ಡ ಶಕ್ತಿಯಾಗೋಕೆ ಸಾಧ್ಯ ಇದ್ರೆ, ಈ ಪ್ರಶ್ನೆಯೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಹಾಗಿದ್ರೆ ಬನ್ನಿ ಕಥೆಯ ಜಗತ್ತಿಗೆ ಹೋಗೋಣ. ಇದು ನೀರು ಹೊರುವನೊಬ್ಬನ ಮತ್ತು ಅವನ 2 ಮಡಕೆಗಳ ಕಥೆ. ಅದರಲ್ಲೂ ತನ್ನ ಅಪೂರ್ಣತೆಯ ಭಾರವನ್ನೇ ಹೊತ್ತುಕೊಂಡಿದ್ದ ಆ ಒಂದು ಒಡೆದ ಮಡಕೆಯ ಕಥೆ. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಹಿಂದೊಮ್ಮೆ ಒಬ್ಬ ನೀರ್ ಹೊರುವ ವ್ಯಕ್ತಿ ಇದ್ದ. ಅವನ ಕೆಲ್ಸ ಏನಪ್ಪಾ ಅಂದ್ರೆ ಪ್ರತಿದಿನ ಒಂದು ಉದ್ದ ಕೋಲಿನ 2 ತುದಿಗಳಿಗೆ ಒಂದೊಂದು ಮಡಿಕೆ ಕಟ್ಟಿ ಹೆಗಲ ಮೇಲೆ ಹೊತ್ಕೊಂಡು ತೊರೆಯಿಂದ ತನ್ನ ಯಜಮಾನನ ಮನೆಗೆ ನೀರ್ ತರೋದು. ಅದು ತುಂಬಾನೇ ದೂರದ ದಾರಿ, ಸುಲಭದ ಕೆಲ್ಸ ಆಗಿರ್ಲಿಲ್ಲ. ಅವನತ್ರ ಇದ್ದ 2 ಮಡಿಕೆಗಳು ಒಂದೇ ಥರ ಇರ್ಲಿಲ್ಲ. ಒಂದು ಮಡಿಕೆ ಪರ್ಫೆಕ್ಟ್ ಆಗಿತ್ತು, ತೊರೆಯಿಂದ ಮನೆಗೆ ಒಂದೇ ಒಂದು ಹನಿ ನೀರು ಚೆಲ್ಲದೆ ತಲುಪಿಸ್ತಿತ್ತು. ಅದಕ್ಕೆ ತನ್ನ ಕೆಲ್ಸದ ಬಗ್ಗೆ ಬಹಳಾನೇ ಹೆಮ್ಮೆ. ಆದ್ರೆ ಇನ್ನೊಂದು ಮಡಿಕೆ, ಅದರಲ್ಲಿ ಒಂದು ಸಣ್ಣ ಬಿರುಕಿತ್ತು. ಮನೆ ತಲುಪೋ ಅಷ್ಟ್ರಲ್ಲಿ ಅದರಲ್ಲಿದ್ದ ನೀರು ಸೋರಿ ಹೋಗಿ ಅರ್ಧದಷ್ಟು ಖಾಲಿಯಾಗಿರುತ್ತಿತ್ತು. ಈ ಮಡಕೆಗೆ ತನ್ನ ಈ ಕೊರತೆಯ ಬಗ್ಗೆ ತೀವ್ರವಾದ ನಾಚಿಕೆ, ಅವಮಾನ. ಇದು ಒಂದು ದಿನದ ಕಥೆಯಲ್ಲ, ಬರೋಬ್ಬರಿ 2 ವರ್ಷಗಳ ಕಾಲ ಪ್ರತಿದಿನ ಇದೇ ನಡೀತಾ ಇತ್ತು. ಪ್ರತಿದಿನ ಆ ಒಡೆದ ಮಡಕೆ ತನ್ನ ವೈಫಲ್ಯಕ್ಕಾಗಿ ಒಳಗೊಳಗೆ ಕೊರಗುತ್ತಿತ್ತು, ಅವಮಾನದ ಭಾರದಿಂದ ಕುಗ್ಗಿ ಹೋಗುತ್ತಿತ್ತು. ಕೊನೆಗೆ ಒಂದು ದಿನ ಆ ಮಡಕೆಗೆ ತನ್ನ ನೋವನ್ನ, ತನ್ನ ದುಃಖವನ್ನ ಇನ್ನೂ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಅದು ತನ್ನ ಮೌನವನ್ನ ಮುರಿದು ಮನಸ್ಸಿನಲ್ಲಿದ್ದ ಭಾರವನ್ನೆಲ್ಲ ಇಳಿಸ್ಬೇಕು ಅಂತ ನಿರ್ಧಾರ ಮಾಡಿತು. ತೊರೆಯ ಪಕ್ಕದಲ್ಲಿ ದುಃಖ ತಡೆಯುವಾಗದೆ ಆ ಮಡಕೆ ಹೇಳಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನಗೆ ನನ್ನನ್ನು ನೋಡಿಕೊಂಡ್ರೆ ಅಸಹ್ಯವಾಗುತ್ತಿದೆ. ನನ್ನಲ್ಲಿರೋ ಈ ಬಿರುಕಿನಿಂದಾಗಿ ನೀವಿಷ್ಟೆಲ್ಲ ಕಷ್ಟಪಟ್ಟು ನೀರು ಹೊತ್ತರೂ ನಿಮ್ಮ ಶ್ರಮಕ್ಕೆ ಪೂರ್ತಿ ಬೆಲೆ ಸಿಗ್ತಾ ಇಲ್ಲ. ನನ್ನಿಂದಾಗಿ ನಿಮ್ಮ ಅರ್ಧ ಶ್ರಮ ವ್ಯರ್ಥವಾಗುತ್ತಿದೆ. ಆ ಮಡಕೆಯ ನೋವಿನ ಮಾತು ಕೇಳಿ ನೀರು ಹೊರುವನಿಗೆ ಕರುಣೆ ಬಂತು. ಅವನು ಕೋಪ ಮಾಡ್ಕೊಳ್ಳಿಲ್ಲ, ಬದಲಾಗಿ ಮೃದುವಾಗಿ ಮುಗುಳ್ನಕ್ಕೋ, ಅಯ್ಯೋ ಚಿಂತೆ ಮಾಡ್ಬೇಡ, ಇವತ್ತು ನಾವು ಮನೆಗೆ ವಾಪಸ್ ಹೋಗುವಾಗ ದಾರಿಯಲ್ಲಿರೋ ಸುಂದರವಾದ ಹೂವುಗಳ್ನ ಗಮನಿಸ್ತಾ ಬಾ ಅಂತ ಹೇಳಿದ. ಇಲ್ಲೇ ನೋಡಿ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಇಲ್ಲಿಯವರೆಗೆ ತನ್ನನ್ನೇ ತಾನು ಶಪಿಸಿಕೊಳ್ತಿದ್ದ ಆ ಮಡಕೆಯ ದೃಷ್ಟಿಕೋನ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಬದಲಾಗ್ಲಿತ್ತು. ಆ ದಾರಿಯಲ್ಲಿ ಅಡಗಿದ್ದ ರಹಸ್ಯ ಈಗ ಬಯಲಾಗ್ತಿತ್ತು. ಅವರು ಬೆಟ್ಟ ಹತ್ತಿ ವಾಪಸ್ ಬರ್ತಿದ್ದಾಗ ಒಡೆದ ಮಡಕೆ ಒಂದು ಅದ್ಭುತವಾದ ದೃಶ್ಯವನ್ನ ನೋಡಿತು. ದಾರಿಯ ಒಂದು ಬದಿಯಲ್ಲಿ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿ ಅರಳಿ ನಿಂತಿದ್ದ ಬಣ್ಣ ಬಣ್ಣದ ಹೂವುಗಳು. ಆದ್ರೆ ಆಶ್ಚರ್ಯ ಅಂದ್ರೆ ಆ ಹೂಗಳು ಕೇವಲ ತನ್ನ ಕಡೆಯ ದಾರಿಯಲ್ಲಿ ಮಾತ್ರ ಇದ್ವು. ಪರಿಪೂರ್ಣ ಮಡಕೆ ಇದ್ದ ಇನ್ನೊಂದು ಬದಿ ಖಾಲಿ ಖಾಲಿಯಾಗಿತ್ತು. ಇದನ್ನ ನೋಡಿ ಮಡಕೆ ಸುಮ್ಮನಾದಾಗ ನೀರು ಹೊರುವವನು ಹೇಳಿದ, ಗಮನಿಸ್ದ್ಯಾ, ಹೂವುಗಳೆಲ್ಲ ನಿನ್ನ ಬದಿಯ ದಾರಿಯಲ್ಲಿ ಮಾತ್ರ ಇವೆ, ಪರಿಪೂರ್ಣ ಮಡಕೆ ಬದಿಯಲ್ಲಿ ಇಲ್ಲ. ಇದ್ಕೆ ಕಾರಣ ನಿನ್ನಲ್ಲಿರೋ ಆ ಬಿರುಕಿನ ಬಗ್ಗೆ ನನ್ಗೆ ಮೊದಲಿಂದಲೂ ಗೊತ್ತಿತ್ತು. ಆಗ ಅವನು ತನ್ನ ಯೋಜನೆಯನ್ನ ಬಿಡಿಸಿ ಹೇಳಿದ, ನೋಡು, ನಿನ್ನ ಆ ಕೊರತೆ ಬಗ್ಗೆ ನನಗೆ ಗೊತ್ತಿತ್ತು, ಹಾಗಾಗಿ ನಾನು ಅದನ್ನೇ ಬಳಸ್ಕೊಂಡೆ. ನಿನ್ನ ಬದಿಯ ದಾರಿಯಲ್ಲಿ ನಾನು ಹೂವಿನ ಬೀಜಗಳನ್ನ ಹಾಕಿದ್ದೆ. ಪ್ರತಿದಿನ ನಾವು ವಾಪಸ್ ಬರುವಾಗ ನಿನ್ನ ಬಿರುಕಿನಿಂದ ಸೋರುತ್ತಿದ್ದ ನೀರು ಆ ಬೀಜಗಳಿಗೆ ತಾನಾಗಿಯೇ ಸಿಕ್ತಿತ್ತು. ಕಳೆದ 2 ವರ್ಷಗಳಿಂದ ಇದೇ ಸುಂದರವಾದ ಹೂವುಗಳಿಂದ ನಾನು ನಮ್ಮ ಯಜಮಾನರ ಮೇಜನ್ನ ಅಲಂಕಾರ ಮಾಡ್ತಾ ಇದ್ದೀನಿ. ನೀನು ಇದ್ದ ಹಾಗೆ ಆ ಬಿರುಕಿನೊಂದಿಗೆ ಇರದೆ ಹೋಗಿದ್ದರೆ ಈ ಸೌಂದರ್ಯವೇ ಸೃಷ್ಟಿಯಾಗ್ತಿರ್ಲಿಲ್ಲ. ಇದು ಕೇವಲ ಒಂದು ಮಡಕೆಯ ಕಥೆಯಲ್ಲ ಅಲ್ವಾ, ಇದು ನಮ್ಮೆಲ್ಲರ ಜೀವನಕ್ಕೆ ಹಿಡಿದ ಕನ್ನಡಿ. ಬನ್ನಿ ಈ ಕಥೆಯ ನೀತಿಯನ್ನು ನಮ್ಮ ಬದುಕಿಗೆ ಹೇಗೆ ಅನ್ವಯಿಸ್ಕೊಳ್ಬೋದು ಅಂತ ನೋಡೋಣ. ನಿಜ ಹೇಳ್ಬೇಕಂದ್ರೆ ನಾವೆಲ್ಲರೂ ಆ ಒಡೆದ ಮಡಕೆಯ ಹಾಗೇನೆ. ನಮ್ಮೆಲ್ಲರಲ್ಲೂ ನಮ್ಮದೇ ಆದ ವಿಶಿಷ್ಟವಾದ ಬಿರುಕುಗಳಿವೆ. ಇವುಗಳ ಬಗ್ಗೆ ನಾವು ನಾಚಿಕೆ ಪಡ್ಬೇಕಾಗಿಲ್ಲ, ಬದಲಿಗೆ ಅವುಗಳ ಹಿಂದಿರೋ ಉದ್ದೇಶವನ್ನ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠಗಳೇನು?
ಮೊದಲನೇದಾಗಿ ನಮ್ಮ ಅಪೂರ್ಣತೆಗಳ್ನು ಒಪ್ಕೊಳ್ಳೋಣ, ಯಾಕಂದ್ರೆ ಅವು ಒಂದು ದೊಡ್ಡ ಉದ್ದೇಶದ ಭಾಗವಾಗಿರ್ಬೋದು. ಎರಡನೇದಾಗಿ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸೋಣ, ಯಾಕಂದ್ರೆ ನಮ್ಮ ದೌರ್ಬಲ್ಯಗಳೇ ನಮ್ಮ ಅತಿದೊಡ್ಡ ಶಕ್ತಿಯಾಗಿ ಬದಲಾಗಬಹುದು. ಮತ್ತು ಮೂರನೇದಾಗಿ ನಮ್ಮ ವಿಶಿಷ್ಟತೆಗೆ ಬೆಲೆ ಕೊಡೋಣ, ನಮ್ಮ ಬಿರುಕುಗಳೇ ನಮ್ಮನ್ನ ನಿಜವಾಗಿಯೂ ಸ್ಪೆಷಲ್ ಆಗಿ ಮಾಡೋದು. ಹಾಗಾಗಿ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಜೀವನದ ದಾರಿಯಲ್ಲಿ ನಮ್ಮಲ್ಲಿರುವ ಬಿರುಕುಗಳು ಅಂದ್ರೆ ನಮ್ಮ ಕೊರತೆಗಳು ಯಾವ ಸುಂದರವಾದ ಹೂವುಗಳನ್ನು ಅರಳಿಸುತ್ತಿವೆ? ಯೋಚನೆ ಮಾಡಿ ನೋಡಿ.